ವಿಜಯಪುರದ ಕೃಷ್ಣಾ ನದಿಯಲ್ಲಿ ತೆಪ್ಪ ದುರಂತ ಸಂಭವಿಸಿದೆ. ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಶೋಧದ ವೇಳೆ ಮತ್ತೋರ್ವನ ಶವ ಪತ್ತೆಯಾಗಿದೆ. ನಿನ್ನೆ ಇಬ್ಬರನ್ನ ರಕ್ಷಣೆ ಮಾಡಲಾಗಿತ್ತು. ಓರ್ವ ವ್ಯಕ್ತಿ ಮೃತಪಟ್ಟಿದ್ದ. ಪೊಲೀಸರಿಂದ ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. 8 ಜನ ತೆಪ್ಪದಲ್ಲಿ ಎಸ್ಕೇಪ್ ಆಗುವಾಗ ಈ ದುರ್ಘಟನೆ ಸಂಭವಿಸಿತ್ತು. ನಿನ್ನೆ ಓರ್ವನ ಶವ ಪತ್ತೆಯಾಗಿತ್ತು. ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. 8 ಜನ ತೆಪ್ಪದಲ್ಲಿ ಎಸ್ಕೇಪ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿತ್ತು. ಇಸ್ಪೀಟ್ ಆಡುವಾಗ ದಾಳಿ ನಡೆಸಿದ್ರು ಪೊಲೀಸರು. ಈ ವೇಳೆ ಪರಾರಿಯಾಗಲು ತೆಪ್ಪದಲ್ಲಿ ತೆರಳಿದಾಗ ಈ ಘಟನೆ ನಡೆದಿತ್ತು. ತೆಪ್ಪ ಮುಳುಗಿ 8 ಜನರು ನೀರಿನಲ್ಲಿ ಮುಳುಗಿದ್ರು. ಆಲಮಟ್ಟಿ ಜಲಾಶಯದ ಕೊಲ್ಹಾರ ಬಳಿ ಈ ಅವಘಡ ಸಂಭವಿಸಿತ್ತು. ಜೂಜಾಟದ ಬಗ್ಗೆ ಕೊಲ್ಹಾರ ಪೊಲೀಸರಿಗೆ ಮಾಹಿತಿ ಬಂದ ನಿಟ್ಟಿನಲ್ಲಿ ಅವರು ದಾಳಿ ನಡೆಸಿದಾಗ ಪೊಲೀಸರನ್ನ ನೋಡಿ ಎಸ್ಕೇಪ್ ಆಗುವುದಕ್ಕೆ ಪ್ರಯತ್ನ ಪಡುವಂತಹ ಸಂದರ್ಭದಲ್ಲಿ ತೆಪ್ಪದಲ್ಲಿ ಎಸ್ಕೇಪ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ತೆಪ್ಪ ಮುಳುಗಿ 8 ಜನರು ಕೂಡ ಮುಳುಗೋಗಿದ್ರು. ರಕ್ಷಣೆಯಾದ ಇಬ್ಬರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಓರ್ವನ ಶವ ಪತ್ತೆಯಾಗಿದೆ. ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಈಗ ಮತ್ತೋರ್ವನ ಶವ ಕೂಡ ಪತ್ತೆಯಾಗಿರೋದು. ಒಟ್ಟಿನಲ್ಲಿ 8 ಜನರ ಪೈಕಿ ಇಬ್ಬರನ್ನ ರಕ್ಷಣೆ ಮಾಡಿ ಇಬ್ಬರ ಶವ ಪತ್ತೆಯಾಗಿದೆ. ಉಳಿದ 4ವರಿಗೋಸ್ಕರ ಶೋಧ ಕಾರ್ಯ ಇನ್ನೂ ಮುಂದುವರೆದಿದೆ. ಇಸ್ಪೀಟ್ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ದಾಳಿ ನಡೆಸ್ತಾರೆ. ಪೊಲೀಸರ ದಾಳಿ ನೋಡಿ, ಅಂದ್ರೆ ಪೊಲೀಸರನ್ನ ಕಂಡು ಹೆದರಿ ಎಸ್ಕೇಪ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ತೆಪ್ಪದಲ್ಲಿ ತೆರಳ್ತಾ ಇದ್ರು. ಆಗ ತೆಪ್ಪ ಮುಳುಗಿ ಈ ದುರ್ಘಟನೆ ಸಂಭವಿಸಿತ್ತು. ಇಬ್ಬರನ್ನ ರಕ್ಷಿಸಿದ್ದಾರೆ. ಇಬ್ಬರ ಶವ ಪತ್ತೆಯಾಗಿದೆ. ಉಳಿದ 4ವರಿಗೆ ಶೋಧ ಕಾರ್ಯ ಮುಂದುವರೆದಿದೆ. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ನೋಡೋಣ ಗಂಡ ಮಾಡ್ರಿ ಅಲ್ಲ ನಿನಗೆ ಯಾಕೆ ಹೋಗುತ್ತೆ ಅಲ್ಲಿ ಅಲ್ಲಿ ಅವ್ರು ಮಾಡತ್ ನಾವು ಹಿಡಿಯೋ ನಿಂದಲ್ಲ. ಇಸ್ಪೀಟ್ ಆಡುವಾಗ ಪೊಲೀಸರು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರನ್ನ ನೋಡಿ ಹೆದರಿದ 8 ಮಂದಿ ತೆಪ್ಪದಲ್ಲಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ತೆಪ್ಪ ಮುಳುಗಿ 8 ಜನರು ಕೂಡ ಮುಳುಗಿದ್ರು. ಆ ಸಂದರ್ಭದಲ್ಲಿ ಈಗ ಇಬ್ಬರ ಶವ ಪತ್ತೆಯಾಗಿದೆ. ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಉಳಿದ 4ವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇಸ್ಪೀಟ್ ಆಡುವಾಗ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿರೋದು. ಅಂದ್ರೆ ಅವರು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೃಷ್ಣಾ ನದಿಯಲ್ಲಿ ಈ ತೆಪ್ಪ ಮುಳುಗಿ ಈ ದುರಂತ ನಡೆದಿದೆ. ಉಳಿದ 4ವರಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಇಬ್ಬರ ಶವ ಪತ್ತೆಯಾಗಿದೆ. ಇನ್ನು ಇಬ್ಬರು ಸೇಫ್ ಆಗಿದ್ದಾರೆ. ಆದರೆ ಉಳಿದ 4ವರ ಸ್ಥಿತಿ ಏನು ಅನ್ನೋದು ತಿಳಿದು ಬರಬೇಕಿದೆ. ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಭಾಸ್ಕರ್, ಈಗ 8 ಮಂದಿ ಪೈಕಿ ಇಬ್ಬರ ಶವ ಪತ್ತೆಯಾಗಿದೆ. ಇಬ್ಬರು ಸೇಫ್ ಆಗಿದ್ದಾರೆ. ಇನ್ನುಳಿದ 4ವರ ಕಥೆ ಏನು ಅನ್ನುವಂಥದ್ದು, ಉಳಿದಿರುವಂತಹ ಸಾಧ್ಯತೆ ಏನಾದರೂ ಕಂಡು ಬರ್ತಾ ಇದೆಯಾ? ಕಾರ್ಯಾಚರಣೆ ಯಾವ ಹಂತದಲ್ಲಿದೆ? ಹೆಚ್ಚಿನ ಡೀಟೇಲ್ಸ್ ಏನ್ ಕೊಡ್ತೀರಿ ಅಂತ? ಖಂಡಿತವಾಗ್ಲೂ ಇದು ನಿನ್ನೆ ಸಾಯಂಕಾಲ 4 ಗಂಟೆ ಹೊತ್ತಿಗೆ ನಡೆದಿರುವಂತಹ ಘಟನೆ. ಏನು ಕೋಲಾರ ಹಿರಿಯರ ಪ್ರದೇಶದಲ್ಲಿ ಏನು ಬಳುತಿ ಭಾಗದಲ್ಲಿ ಇಸ್ಪೀಟ್ ಆಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡಿದ್ರು ಎಂಬ ಕಾರಣಕ್ಕಾಗಿ ಏಕಾಏಕಿಯಾಗಿ ಓಡಿ ಏನು ನದಿ ಪಕ್ಕದಲ್ಲಿರುವಂತಹ ತೆಪ್ಪವನ್ನು ತಗೊಂಡು ತಾವೇ ಅದನ್ನ ತೆಪ್ಪವನ್ನು ನಡೆಸ್ಕೊಂಡು ಹೋಗಿರುವಂತದ್ದು. ಅಂದ್ರೆ ನದಿ ಆಚೆ ದಾಟ್ಲಿಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ 8 ಜನ ತೆಪ್ಪದಲ್ಲಿ ಹತ್ತಿರುವಂತಹ ಸಂದರ್ಭದಲ್ಲಿ ತೆಪ್ಪ ಮುಗುಚಿ ನೀರಿನಲ್ಲಿ ಬಿದ್ದಿರುವಂತದ್ದು. ಇದರಲ್ಲಿ ಕೆಲವೊಬ್ಬರಿಗೆ ಈಜಾಕ್ ಬರ್ತಿತ್ತು. ಜೊತೆಗೆ ನೀರಿನ ರಭಸ ಕೂಡ ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಈಜಾಕಾಗದೆ ಪರದಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಸ್ಥಳೀಯರು, ಮೀನುಗಾರರು ಒಂದಿಬ್ಬರನ್ನ ರಕ್ಷಣೆ ಮಾಡಿ ಅವ್ರನ್ನ ಈಗಾಗಲೇ ಸಚಿನ್ ಕಟಪರ್ ಹಾಗೂ ಫಾರೂಕ್ ಅಹಮದ್ ಅಂತ ಹೇಳಿ ಗುರುತಿಸಲಾಗಿದೆ. ಅವ್ರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ.
ಜೊತೆಗೆ ನಿನ್ನೆ ಕೂಡ ಅವರು ಶವ ಪತ್ತೆಯಾಗಿತ್ತು. ಇನ್ನು ಮತ್ತೆ ಕೂಡ ಬೆಳಗ್ಗಿಂದಲೇ SDRF ತಂಡದಿಂದ ನೇತೃತ್ವದಲ್ಲಿ ಮತ್ತೆ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂತದ್ದು. ಈಗಾಗಲೇ SP ಋಷಿಕೇಶ್ ಸೂರಾವಡೆ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟು ಇನ್ನುಳಿದವರ ಇನ್ನು 5 ಜನ ಕಾಣೆಯಾಗಿದ್ರು ಅವರು ಹುಡುಕಾಟ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ನಿನ್ನೆ ತಡರಾತ್ರಿ ಕಾಣೆಯಾಗಿದ್ರು ಇನ್ನೂವರೆಗೂ ಕೂಡ ಪತ್ತೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಆ 5 ಜನ ಬದುಕಿರುವಂತ ಚಾನ್ಸಸ್ ಕೂಡ ಸಾಕಷ್ಟು ಕಡಿಮೆ ಇದೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಜೊತೆಗೆ ನೀರಿನ ರಭಸದ ಹಿನ್ನೆಲೆಯಲ್ಲಿ ಸ್ವತಂತ್ರ ಸಂದರ್ಭದಲ್ಲಿ ಶವ ಕೆಲವೊಂದ್ಸಲ ಮುಂದೆ ತೇಲಿ ಹೋಗಿರುತ್ತೆ ಎಂಬ ಮಾತು ಕೂಡ ಹೇಳ್ತಿದ್ದಾರೆ. ಹೀಗಾಗಿ 4 ಬೋಟ್ಗಳ ಮೂಲಕ SDRF ತಂಡದ ಮೂಲಕ 4 ಬೋಟ್ಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆ ಕೂಡ ಪೊಲೀಸ್ ಸಿಬ್ಬಂದಿಗಳು, ಅಗ್ನಿಶಾಮಕ ಹಾಗೂ SDRFನವರು ನಡೆಸ್ತಾ ಇರುವಂತದ್ದು. ರಜನಿ, ಈಗ ಇಸ್ಪೀಟ್ ಆಡ್ತಾ ಇದ್ದಿದ್ದು ಮೊದಲ ತಪ್ಪು. ಈಗ ಪೊಲೀಸರು ದಾಳಿ ಮಾಡುವಂತ ಸಂದರ್ಭದಲ್ಲಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದು 2ನೇ ತಪ್ಪು. ಅಟ್ಲೀಸ್ಟ್ ಪೊಲೀಸರ ಕೈಗೆ ಸಿಕ್ಕಿದ್ರೆ ಜೀವ ಆದ್ರೂ ಉಳಿತಾ ಇತ್ತು. ಈಗ ಪೊಲೀಸರು ಏನ್ ಹೇಳ್ತಾರೆ, ಗ್ರಾಮಸ್ಥರು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ರಜನಿ, ಏನಂತಂದ್ರೆ ಈಗ ಪೊಲೀಸರು ಕೂಡ ನಿನ್ನೆ SP ಅವರು ಕೂಡ ಈ ವಿಚಾರವಾಗಿ ಸ್ಪಷ್ಟನೆಯನ್ನು ನೀಡಿದ್ರು. ಪೊಲೀಸರು ಬಂದ್ರು ಅಂತ ಹೇಳಿ ಹೆದರ್ಕೊಂಡು ಅವ್ರು ಓಡ್ ಹೋಗಿ ತೆಪ್ಪದಲ್ಲಿ ಪಾಸ್ ಆಗಕ್ಕೆ ಹೋಗಿ ಈ ರೀತಿಯಾಗಿ ಘಟನೆ ಆಗಿದೆ ಅಂತ ಹೇಳಿ ಏನೋ SP ಋಷಿಕೇಶ್ ಸೂರಾವಡೆ ಅವರು ನಿನ್ನೆ ಸ್ಪಷ್ಟನೆಯನ್ನು ಕೂಡ ನೀಡಿದ್ರು. ಇವ್ರು ಓಡ್ ಹೋಗೋ ಮುಂಚೆನೆ ಸ್ವಲ್ಪ ಭಯ ಬಿದ್ದು ತೆಪ್ಪವನ್ನ ತಾವೇ ನಡ್ಸ್ಕೊಂಡು ಹೋಗಿದ್ದೆ ಇದು ದೊಡ್ಡ ತಪ್ಪಾಗಿದೆ. ಜೊತೆಗೆ ಸಾರ್ವಜನಿಕರ ಆತಂಕ ಅಂದ್ರೆ ಮೃತರ ಪೋಷಕರ ಕುಟುಂಬಸ್ಥರ ಆತಂಕ ಅಂತೂ ಇದ್ದೇ ಇರುತ್ತೆ. ಅಂದ್ರೆ ಪೊಲೀಸರಿಂದಲೇ ನಮ್ಮ ಕುಟುಂಬಸ್ಥರಿಗೆ ಹೀಗಾಯ್ತು ಎಂಬ ಆತಂಕ ಕೂಡ ಅವರಲ್ಲಿದೆ. ಜೊತೆಗೆ ಪೊಲೀಸರು ವಿರುದ್ಧ ಸ್ವಲ್ಪ ಅಸಮಾಧಾನವನ್ನು ಕೂಡ ಮೃತರ ಕುಟುಂಬಸ್ಥರು ಕೂಡ ಹೊರ ಹಾಕ್ತಾ ಇರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ರಜನಿ, ಓಕೆ, ಥ್ಯಾಂಕ್ ಯು ಸುನಿಲ್ ಮಸ್ಕರ್ ಮಾಹಿತಿಗೆ. ಒಟ್ನಲ್ಲಿ ಇಸ್ಪೀಟ್ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ದಾಳಿಯ ವೇಳೆ ಇವರು ಎಸ್ಕೇಪ್ ಆಗ್ತಾ ಇದ್ರು. ಈಗಾಗಲೇ ಹೇಳಿದಾಗೆ ಮೊದಲನೇದಾಗಿ ಇಸ್ಪೀಟ್ ಆಡ್ತಾ ಇದ್ರು. ಈ ರೀತಿಯ ದಂಧೆ ಇಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇತ್ತು ಅನ್ನುವಂಥದ್ದು. ಈ ಖಚಿತ ಮಾಹಿತಿಯನ್ನ ಅರಿತಂತಹ ಪೊಲೀಸರು ದಾಳಿ ಮಾಡ್ತಾರೆ. ಆ ಪೊಲೀಸರನ್ನ ಕಂಡ ಕೂಡಲೇ ಹೆದರಿದಂತಹ 8 ಮಂದಿ, ಇಸ್ಪೀಟ್ ಆಡ್ತಾ ಇದ್ದಂತಹ 8 ಮಂದಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಅಟ್ಲೀಸ್ಟ್ ಪೊಲೀಸರ ಕೈಗೆ ಸಿಕ್ಕಿದಿದ್ರೆ ಒಂದಷ್ಟು ದಿನ ಜೈಲುವಾಸ ಅನುಭವಿಸಿ ಹೊರಗೆ ಬರ್ತಾ ಇದ್ರು, ಸೇಫ್ ಆಗಾದ್ರೂ ಇರ್ತಾ ಇದ್ರು. ಆದ್ರೆ ಅವರಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟು ತಮ್ಮ ಜೀವವನ್ನ ಕಳೆದುಕೊಂಡ್ರು. ಈಗ ಉಳಿದ 4ವರಿಗೆ ಶೋಧ ಮುಂದುವರೆದಿದೆ. ಅವರ ಪರಿಸ್ಥಿತಿ ಏನಾಗಿದೆ, ಯಾಕಂದ್ರೆ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಆಗಿರೋದ್ರಿಂದ ಇಷ್ಟೊತ್ತು ನೀರಿನಲ್ಲಿ ಬದುಕೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಅವರ ಕಥೆ ಏನು ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. We'll be right back.